ಬೇಕು ಫ್ಯಾಷನ್ ಕಾಲ. ಆದ್ರೆ ಮಹಾತ್ಮರು ಶರಣರು ಸಂತರು ಯಾವತ್ತೂ ಫ್ಯಾಷನ್ ಮಾಡಲಿಲ್ಲ ನೋಡ್ರಿ. ಮಹಾಜ್ಞಾನಿ ಮಡಿವಾಳಪ್ಪನವರು ಆ ಗ್ರಾಮದೊಳಗ 9 ದಿನ ಅನುಷ್ಠಾನ ಮಾಡದರ ನೋಡಿ. ಅಬ್ಬೆ ತುಮಕೂರು ವಿಶ್ವಾರಾಧ್ಯರು ಅವ್ರು ಯಾವಾಗಲೂ ಬಹಿರಂಗವಾಗಿ ಲಿಂಗ ಪೂಜಾ, ಕೈ ಒಳಗ ವಿಭೂತಿ ಗಟ್ಟಿಯನ್ನು ಹಿಡಿದು ಮೈ ತುಂಬ ವಿಭೂತಿಯನ್ನ ಲೇಪನ ಮಾಡುವಂತ ಸಂದರ್ಭದೊಳಗ ಕೈ ಒಳಗಿನ ವಿಭೂತಿ ಗಟ್ಟಿ ಕೆಳಗೆ ಬಿದ್ದ ಒಂದರೊಳಗ 2 ಹೋಳಾತ್, ಒಂದರೊಳಗ 2 ಹೋಳಾತ್. ಅವಾಗ ವಿಶ್ವಾರಾಧ್ಯರು ಹಳ್ಳಾಕತ್ತರಂತ. ಕುಂತಿರುವಂತ ಜನ ಅಂತಾರ, ವಿಶ್ವಾರಾಧ್ಯರೇ ಯಾಕೆ ಕಳಾಕತ್ತೀರಪ್ಪ, ಏನಾಯಿತು ಅಂದ್ರು. ಆ ವೇಳೆಯೊಳಗ ಅಬ್ಬಿ ತುಮಕೂರು ವಿಶ್ವಾರಾಧ್ಯರು ಹೇಳುತ್ತಾರ, ನಮ್ಮ ಗುರುಗಳಾಗಿರುವಂತ ಉಜ್ಜಯಿನಿಯ ಸಿದ್ಧಲಿಂಗ ಶಿವಾಚಾರ್ಯರು ಉಜ್ಜಯಿನದೊಳಗ ಲಿಂಗೈಕ್ಯರಾದರು ಅಂತ ಹೇಳುತ್ತಾರ. ಈ ಉದಾಹರಣೆ ನಿಮಗೆ ಯಾಕೆ ನಾ ಇಲ್ಲಿ ನೆನಪು ಮಾಡಿದೆ ಅಂತಂದ್ರ, ಆ ಮಡಿವಾಳಪ್ಪನವರು ಆ ದೇವಾಲಯದೊಳಗ ಆ ಊರಿನ ಒಳಿತಿಗಾಗಿ, ಆ ಜನಗಳ ಒಳಿತಿಗಾಗಿ 9 ದಿನ ಅನುಷ್ಠಾನ ಕುಂತಾರ. ಏಕತೆಯ ಭಾವದಿಂದ ಅನುಷ್ಠಾನ ಮಹಾಮಂಗಲ ಮಾಡೋದ್ರಾಗ ಆ ಊರಿಗೆ ಸಾಕಷ್ಟು ಮಳೆ ಆಯಿತು ಅಂತ ಇವತ್ತ ನಾವು ಪುರಾಣದೊಳಗ ನೋಡುತ್ತೀವಿ. ನೋಡಿ, ಆ ಊರಿಗೆ ಮಳೆಯನ್ನ ಬೆಳೆಯನ್ನ ತರಿಸಿರುವಂತ ಮಡಿವಾಳಪ್ಪನವರು ಅವರಿಗೆಲ್ಲರಿಗೂ ಕೂಡ ಆಶೀರ್ವಾದವನ್ನ ಮಾಡುತ್ತಿರುವಾಗ ಅಲ್ಲಿಗೆ ಯಾರು ಬರ್ತಾರೆ ಅಂತ ಕೇಳಿದರ ಕಡ್ಕೋಳದ ಮಲ್ಲನಗೌಡ್ರು ಅಂತ ಬರುತ್ತಾರ, ಕಡ್ಕೋಳದ ಬಸಣ್ಣ ದೊರೆಗಳು ಅಂತ ಬರುತ್ತಾರ, ಪೊಲೀಸ್ ಗೌಡ್ರು ಅಂತ ಮಡಿವಾಳಪ್ಪನ ಸನ್ನಿಧಾನಕ್ಕೆ ಬರುತ್ತಾರ. 10-20 ಜನ ಮಡಿವಾಳಪ್ಪನವರ ಸನ್ನಿಧಾನಕ್ಕೆ ಬಂದು ಮಡಿವಾಳಪ್ಪನವರಿಗೆ ನಮಸ್ಕಾರ ಮಾಡಿ ಏನಂತಾರ, ಏಪ ನೀವು ನಮ್ಮ ಕಡ್ಕೋಳಕ್ಕೆ ಬರಬೇಕು, ನೀವು ಕಡ್ಕೋಳಕ್ಕೆ ಬಂದು ಅನುಭವವನ್ನ ನೀಡಬೇಕು, ನೀವು ಕಡ್ಕೋಳಕ್ಕೆ ಬಂದು ಸತ್ಸಂಗವನ್ನ ನೀಡಬೇಕು. ನಮಗ ಜ್ಞಾನದ ಹಸಿವಾಗ್ಯದ, ನೀವು ಜ್ಞಾನದ ಹಸಿವನ್ನ ನೀವು ನಮಗ ಉಣಿಸಿ ನಮ್ಮನ್ನ ಉದ್ಧಾರ ಮಾಡಬೇಕು ಅಂತ ತಿಳಿದು ಕಡ್ಕೋಳದ ಮಲ್ಲಿಕಾರ್ಜುನ ಗೌಡ್ರು, ಬಸಣ್ಣ ದೊರೆಗಳು, ಪೊಲೀಸ್ ಗೌಡ್ರು ಕೂಡಿ ಮಡಿವಾಳಪ್ಪನವರಿಗೆ ಭಿನ್ನ ಕೊಡ್ತಾರ. ಯಾವಾಗ ಮಡಿವಾಳಪ್ಪನವರಿಗೆ ಹಿಂಗ ಭಿನ್ನವನ್ನ ಕೊಟ್ಟಾರ, ಆ ವೇಳೆಯೊಳಗ ಮಡಿವಾಳಪ್ಪನವರಿಗೆ ಆಗಲೇ ಎಡ್ರಾಮಿಯ ಜಳ ಒಂದು ಮಾತು ಹೇಳಿದ್ರು. ಏನ್ ಹೇಳಿದ್ರು, ಏಪ ನೀವು ಎಡ್ರಾಮಿ ಒಳಗಿರ್ಬೇಕು, ನೀವು ಎಡ್ರಾಮಿ ಒಳಗಿರ್ಬೇಕು, ನೀವು ಇಲ್ಲೇ ಉಳಿಬೇಕ, ನಿಮಗ ಮಠ ಕಟ್ಟಾಕ ನಾವು ಜಾಗ ಕೊಡ್ತೇವಿ, ನೀವು ಎಡ್ರಾಮಿ ಒಳಗಿರ್ಬೇಕು ಅಂತ ತಿಳಿದು ಆಗಲೇ ಎಡ್ರಾಮಿಯ ಜನ ಮಡಿವಾಳಪ್ಪನವ್ರಿಗೆ ಹೇಳಿದರು. ಅವಾಗ ಮಡಿವಾಳಪ್ಪನವ್ರು ಹೇಳಿದ್ರಂತ, ಕಾಟಕರಿದ್ದ ಊರಾಗ ಇರಬೇಕು, ಆದ್ರೆ ಕೀಟಕರಿದ್ದ ಊರಾಗ ಇರಬಾರ್ದು ಅಂತ ಎಡ್ರಾಮಿ ಜನಗಳಿಗೆ ಮಡಿವಾಳಪ್ಪನವ್ರು ಹೇಳ್ಯಾರ. ಹಾಗಾಗಿ ಇಲ್ಲಿ ಯಾವಾಗ ಮಲ್ಲಣ್ಣಗೌಡ್ರು ಕೇಳ್ಕೊಂಡಾರ, ಪೊಲೀಸ್ ಗೌಡ್ರು ಕೇಳ್ಕೊಂಡ ವೇಳೆಯೊಳಗ ಮಡಿವಾಳಪ್ಪನವ್ರು ಹೇಳಿದ್ರಂತ, ನಾವೇನೋ ನಿಮ್ಮ ಊರಿಗೆ ಬರ್ತೇವಿ, ನಾವೇನೋ ನಿಮ್ಮ ಊರಿಗೆ ಬರ್ತೇವಿ, ಆದ್ರ ನಿಮ್ಮೊಳಗಿನ ಹಮ್ಮ ಬಿಮ್ಮ ಅಳಿದಿರಬೇಕು ಅಂತ ಹೇಳ್ತಾರ. ನಿಮ್ಮೊಳಗಿನ ಸಿಟ್ಟು ಅನ್ನೋದೇನದ, ನಿಮ್ಮೊಳಗಿನ ಶೌಡ ಅನ್ನೋದೇನದ, ಅದು ಎಲ್ಲ ಅಳಿದಿರಬೇಕು. ನಿಮ್ಮೊಳಗಿನ ಅಹಂಕಾರ ಭಾವ ಏನದ, ಅದೆಲ್ಲ ದೂರ ಆಗಿರಬೇಕು. ನಿಮ್ಮೂರಿಗೆ ನಾವು ಬರಬೇಕಾಗಿತ್ತು ಅಂತಂದ್ರ ನಮ್ಮ ಮನಸ್ಸ ನಿಮ್ಮ ಮನಸ್ಸ ಹ್ಯಾಂಗಿರಬೇಕು ಅಂತಂದ್ರ ನಮ್ಮ ನಿಮ್ಮ ಮನಸ್ಸ ಒಂದಾಗಿರಬೇಕು ಅಂತ ಹೇಳ್ತಾರ. ನಿಮ್ಮೂರಿಗೆ ನಾವು ಬರಬೇಕಾದರೆ ನಮ್ಮ ನಿಮ್ಮ ಮನಸ್ಸೊಂದೇ ಇರಬೇಕು. ತನು ಮನ ಧನ ಕೊಟ್ಟು ಗುರುವಿನ ಪಡಕೊಂಡು ಗರ್ವ